ओके ಎಷ್ಟು ಬಂತದ पीछे सर को ये करो 30 सर पीछे सर को ये करो वीडियो को ಸೊ 30 ಡಿಗ್ರಿ ಬಂತಾ ಸೊ ಇದು ಒಂದು ಸರಿ ಸೆಟ್ ಆಯ್ತು ಡಿಫ್ಲೆಕ್ಷನ್ ಮಾಡೋಂಗಿಲ್ಲ ಇಲ್ಲಾಂದರೆ ಡಿಸ್ಟರ್ಬೆನ್ಸ್ ಮಾಡೋಂಗಿಲ್ಲ ಸೊ ಈಗ 30 ಡಿಗ್ರಿ ಬಂತಾ ಸೊ 30 ಡಿಗ್ರಿ ಇದ್ದಾಗ ನಾವು ಈ ನೀಡಲ್ಸ್ಗೆ ಏನಂತ ಕನ್ಸಿಡರ್ ಮಾಡ್ತೀವಿ ಒಂದು ಕಡೆ ಎಂಡ್ ಥೀಟಾ 1 ಇನ್ನೊಂದು ಕಡೆ ಎಂಡ್ ಥೀಟಾ 2 ಹೌದಾ ಬರ್ಕೊತೀವಿ ಎಲ್ಲಿ ಇಲ್ಲಿ ನೋಡಿರಿ ಪ್ರಾಬ್ಲಮ್ ಒಳಗೆ ಏನದ ಅಮೀಟರ್ ರೀಡಿಂಗ್ ಅದ ಡಿಫ್ಲೆಕ್ಷನ್ ಅದ ಥೀಟಾ 1 ಥೀಟಾ 2 ಥೀಟಾ 3 ಥೀಟಾ 4 ಸೊ ಮೀನ್ ಥೀಟಾ ಟ್ಯಾನ್ ಥೀಟಾ ಐ ಜಿ ಡೆಲ್ಟಾ ಐ ಇಸ್ ಈಕ್ವಲ್ ಟು ಐ ಎ ಮೈನಸ್ ಐ ಜಿ ಸೊ ಇಲ್ಲಿ ನಾ ಹೇಳೇನು ಒಂದೇ ನೀಡಲ್ ಏನಾಗ್ತದೆ ಅಂದರೆ ಥೀಟಾ 1 ಸೊ ಥೀಟಾ 1 ಎಷ್ಟದ 30 ಡಿಗ್ರಿ ಸೊ ಎಕ್ಸಾಕ್ಟ್ ನೋಡಿರಿ ಈ ಕಡೆ 30 ಇತ್ತಂದ್ರೆ ಒಂದು ಸ್ವಲ್ಪ ಏನೋ ರಿಫ್ಲೆಕ್ಷನ್ ಇತ್ತಂದ್ರೆ 30 ಡಿಗ್ರಿ ಇರ್ಬೋದು ಅಥವಾ 31 ಟು ಅಷ್ಟರೊಳಗೆ ಬಂದಿರ್ತದೆ ಸೊ ಅದನ್ನು ಬರ್ಕೊತೀರಿ 31 ಅಂತೇಳಿ ಓಕೆ ನೆಕ್ಸ್ಟ್ ಏನು ಮಾಡ್ತಾರೆ ಇಲ್ಲಿ ರಿವರ್ಸ್ ಮಾಡ್ತಾರೆ ಸೊ ಈಗ ಒಂದು ಸರಿ ಕೀ ಅದಾವ ಈ ಕೀನ ಈಗ ತೆಗೆದು ರಿವರ್ಸ್ ಮಾಡ್ತೀವಿ ಅವಾಗ ಮತ್ತೆ ಡಿಫ್ಲೆಕ್ಷನ್ ಆಗ್ತದೆ ಅವಾಗ ಅದ್ರ ವ್ಯಾಲ್ಯೂ ಎಷ್ಟು ಬಂದಿರ್ತದೆ ಅದನ್ನು ಬರ್ಕೊತಾರೆ ಎಷ್ಟು ಬಂತ ಕರೆಕ್ಟಾಗಿ ಎಕ್ಸಾಕ್ಟ್ ನೋಡಿರಿ 25 to 24 ಸೊ ಅದ್ರ ವ್ಯಾಲ್ಯೂ ಇಲ್ಲಿ ಬರ್ಕೊತಾರೆ ಥೀಟಾ 3 ಥೀಟಾ 4 ಹೌದಾ ನೆಕ್ಸ್ಟ್ ಏನು ಮಾಡ್ತೀರಿ ಇವು ನಾಲ್ಕನ್ನ ಕೂಡಿಸ್ತೀರಿ ಕೂಡಿಸೋದು ಅಂತಂದ್ರೆ ನೀವು ಮೀನ್ ತೆಗಿತೀರಿ ಸೊ ಮೀನ್ ಹೆಂಗೆ ತೆಗಿತೀರಿ ಕೂಡಿಸಿ ಡಿವೈಡ್ ಬೈ ಎಷ್ಟು ಇರ್ತದೆ 4 ಮಾಡ್ತಾರೆ ಸೊ ನಿಮ್ಗೆ ಒಂದು ಥೀಟಾ ವ್ಯಾಲ್ಯೂ ಸಿಗ್ತದೆ ಅದನ್ನು ಇಲ್ಲಿ ಬರೀತೀರಿ ನೆಕ್ಸ್ಟ್ ಏನು ಮಾಡ್ತೀರಿ ನಿಮ್ದು ಕ್ಯಾಲ್ಸಿಯಂ ಒಳಗೆ ಟ್ಯಾನ್ ಥೀಟಾ ಮಾಡ್ತೀರಿ ಇದಕ್ಕೆ ಸೊ ಅದು ವ್ಯಾಲ್ಯೂ ಬರ್ತದೆ ಇಲ್ಲಿ ಬರೀತೀರಿ ನೆಕ್ಸ್ಟ್ ಐ ಜಿ ಅದ ಐ ಜಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತಂದರೆ ಇದು ಫಾರ್ಮುಲಾ ಅದ ಐ ಜಿ ಇಸ್ ಈಕ್ವಲ್ ಟು 4 ಡಿವೈಡ್ ಬೈ ಮ್ಯೂ ನಾಟ್ 50 ಇಂಟು √5 ಇಂಟು ಆರ್ ಎಚ್ ಟ್ಯಾನ್ ಥೀಟಾ ಡಿವೈಡ್ ಬೈ 32 ಪೈ ಎನ್ ಇಂಟು 10 ಅಂತದೆ ಹೌದಾ ಸೊ ಇಲ್ಲಿ ಪ್ರತಿಯೊಂದ್ರದ್ದು ವ್ಯಾಲ್ಯೂ ಕೊಟ್ಟಿರ್ತಾರೆ ಇಲ್ಲಿ ಆರ್ ಅಂತಂದ್ರೇನು ಇಷ್ಟು ಅದ್ರದ್ದು ರೇಡಿಯಸ್ ಎಚ್ ಅಂತಂದ್ರೇನು ಅದ್ರ ವ್ಯಾಲ್ಯೂ 4 ಪೈ ಅಂತಂದ್ರೇನು 10⁻⁷ ಸೊ ಇಬ್ಬರು ವ್ಯಾಲ್ಯೂ ಕೊಟ್ಟಿರ್ತಾರೆ ಇಬ್ಬರು ವ್ಯಾಲ್ಯೂ ಒಳಗೆ ತುಂಬಿದಾಗ ನಮ್ಗೆ ಏನು ಸಿಗ್ತದೆ ಐ ಜಿ ಸಿಗ್ತದೆ ಐ ಜಿ ವ್ಯಾಲ್ಯೂ ಇಲ್ಲಿ ಬರ್ಕೊತೀವಿ ಸೊ ದಿಸ್ ಈಸ್ ಯುವರ್ ಐ ಜಿ ವ್ಯಾಲ್ಯೂ ಹೌದಾ ಐ ಎ ವ್ಯಾಲ್ಯೂ ಅಂತಂದ್ರೇನು ಇದು ಇದ್ರಾಗ ಇದನ್ನು ಮೈನಸ್ ಮಾಡಿರಿ ನಿಮ್ಗೆ ಇದ್ರ ವ್ಯಾಲ್ಯೂ ಸಿಗ್ತದೆ ಇಲ್ಲಿ ಬರ್ಕೊತೀರಿ ಸೊ ಬರ್ಕೊಂಡು ಅದರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಮುಗಿತು ಅರ್ಥಾಯ್ತಾ ಓಕೆ ಆಫ್ ಮಾಡಿ ನೆಕ್ಸ್ಟ್ ಮತ್ತೆ ರೀಡಿಂಗ್ ತೊಗೊಳುತ್ತಾ ಮತ್ತೆ ಇದನ್ನು ತೆಗಿತೀರಿ ಇಲ್ಲಿ ಹಾಕ್ತೀರಿ ಸ್ಟಾರ್ಟಿಂಗ್ ಮತ್ತಿಲ್ಲಿ ಇನ್ಕ್ರೀಸ್ ಎಷ್ಟು ಮಾಡ್ತೀವಿ 30 ಡಿಗ್ರಿ ಇದ್ದಕ್ಕೆ 35 ಅದು ಫಿಕ್ಸ್ ಇರ್ತೈತೆ 30ದಿಂದ 35 ನೆಕ್ಸ್ಟ್ ಅಪ್ ಟು ಎಲ್ಲಿ ತನಕ ತೊಗೋಬೇಕು ನಾವು 60 ಡಿಗ್ರಿ ತನಕ ತೊಗೋಬೇಕು ಅರ್ಥ ಆಯ್ತಾ ಮುಗಿತು ಥ್ಯಾಂಕ್ ಯು